ಸರ್ ನಮಸ್ಕಾರ, ನಾನು ರಾಜಶೇಖರ್ ಅಂತ ಬುಲ್ ಮಷಿನ್ಸ್ ಪ್ರೈವೇಟ್ ಲಿಮಿಟೆಡ್ ಏರಿಯಾ ಮ್ಯಾನೇಜರ್ ಕರ್ನಾಟಕ. ನೀವು ನಾನು ಹಿಂದೆ ನೋಡ್ತಾ ಇರೋದು TVS 250 ಸ್ಟ್ರೈಟ್ ಲೆಗ್ ಬ್ಯಾಕ್ ಮಿನಿ ಬ್ಯಾಕ್ ಇದು ಬಂದ್ಬಿಟ್ಟು ನಿಮಗೆ 35 HP ಇಂದ 50 HP ಟ್ರ್ಯಾಕ್ಟರ್ವರೆಗೂ ಫಿಟ್ ಮಾಡ್ಕೋಬೋದು. ಇದ್ರ ಸ್ಪೆಷಲಿಸ್ಟ್ ಇನ್ನೊಂದು ಏನಂತಂದರೆ ನೀವು ಬೇಕಾದಾಗ ಫಿಟ್ ಮಾಡ್ಕೋಬೋದು, ಬೇಡಾದಾಗ ಬಿಚ್ಕೊಂಡು ಇಟ್ಕೋಬೋದು. ಇದು 35 HP ಇಂದ ಹಾಕೋಬೋದಾಗಿದೆ ರೈತರಿಗೆ. ಇನ್ನೊಂದು ವಿಶೇಷ ಅಂದರೆ ಲೇಬರ್ ತುಂಬ ಸಮಸ್ಯೆ ಇರೋದ್ರಿಂದ ನಾವು ಇದು ಲಾಂಚ್ ಮಾಡಿದ್ದೀವಿ. ಸೊ 5ರಿಂದ 6 ಜನ ಲೇಬರ್ ಮಾಡೋಂಥ ಕೆಲಸ ಇದು ಮಾಡುತ್ತೆ ಆರಾಮಾಗಿ ಈಸಿಯಾಗಿ. ಈಗ ಅಲ್ಲಿ ಆಪ್ರೇಟ್ ಮಾಡ್ತಿರೋದು ಅವರು ರೈತರೇ, ಅವರು ಸ್ವಂತ JCB ಇಟ್ಕೊಂಡಿದ್ದಾರೆ, ಅವರೇ ಆಪ್ರೇಟ್ ಮಾಡ್ತಿರೋದು. ಈಗ ಶರತ್ ಅಂತ ತುಮಕೂರವರು. ಇದ್ರ ಬಕೆಟ್ ಕೆಪಾಸಿಟಿ ಬಂದುಬಿಟ್ಟು ಸರ್ 0.12 ಕ್ಯೂಬಿಕ್ ಮೀಟರ್ ಅಂತ. ಇದು ನಮಗೆ ನಾರ್ಮಲ್ ಸಾಯಿಲ್ಗೆ, ಪೈಪ್ಲೈನ್ ಟ್ರೆಂಚಿಂಗ್ಗೆ, ಗಿಡ ಬುಡ ಎಲ್ಲ ತೆಗಿಯೋಕ್ಕೆ ಅದೆಲ್ಲ ಈಸಿ ಐತೆ. ಆಮೇಲೆ ಈ ಬ್ಯಾಕ್ ಹೋದ ಅಂದರೆ ನಿಮಗೆ ಸ್ಲೈಡಿಂಗ್ ಆಗುತ್ತೆ. ಈ ಬ್ಯಾಕ್ ಹೋ ರೈಟಿಂದ ಲೆಫ್ಟಿಂದ ರೈಟು ಸೈಡ್ ಆಗುತ್ತೆ. ಲೈಕ್ ದೊಡ್ಡ CBM ಬರುತ್ತಲ್ಲ ಆ ಥರದ್ದು ಲೆಫ್ಟಿಂದ ರೈಟಿಂದ ಲೆಫ್ಟಿಗೆ ಇರುತ್ತೆ. ಈ ಥರದ್ದು ನೀವು TVS 500 ಅಂತ, ಇದು 45 HP ಇಂದ 75 HP ಟ್ರ್ಯಾಕ್ಟರ್ವರೆಗೂ ಸೂಟ್ ಆಗೋಂಥ ಮಷೀನ್ ಇದು. ಇದು ಸ್ಪೆಷಲಿಟಿ ಸೇಮ್ ಅದೇ, ನೀವು ಬೇಕಾದಾಗ ಹಾಕೋಬೋದು, ಬೇಡಾದಾಗ ಬಿಚ್ಚಿಟ್ಕೋಬೋದು. ಏನಂದರೆ TVS 250 ಇದೆ, ಇದು ಸ್ವಲ್ಪ ದೊಡ್ಡದಾಗಿದೆ ಮಷೀನು, ಅದಕ್ಕಿಂತ ಪವರ್ಫುಲ್ ಇದೆ, ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದೆ. ಇದ್ರ ಬಕೆಟ್ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿದೆ. ಇದು ಬಕೆಟ್ ಸೈಜ್ 0.17 ಕ್ಯೂಬಿಕ್ ಮೀಟರು. ಇದು ಹೈಟ್ ಬಂದ್ಬಿಟ್ಟು 8 ಅಡಿ ಹೋಗುತ್ತೆ, ಡೆಪ್ತ್ ಕೂಡ 8 ಅಡಿ ಹೋಗುತ್ತೆ. ಇದು ಸೇಮ್ ಅಪ್ಲಿಕೇಶನು, ಪೈಪ್ಲೈನ್ ಟ್ರೆಂಚಿಂಗು, ಕೆರೆ ಮಣ್ಣು, ಗೊಬ್ಬರ, ಸೊ ಗಿಡದ ಬಡ್ಡೆ ಎಲ್ಲ ತೆಗೆಯೋಕ್ಕೆ ತುಂಬ ಅನುಕೂಲಕರ ಇದೆ. ಇದು ರೈತರಿಗೆ ಇನ್ನೊಂದು ವಿಶೇಷ ಅಂತಂದರೆ ಅವ್ರ ಹತ್ರ ಇರೋ ಟ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡ್ಬೋದು. ಟ್ಯಾಕ್ಟ್ರಿ ಇದೇ ಬೇಕು ಅದೇ ಬೇಕಿದ್ರಲ್ಲ, ಯಾವುದೇ ಟ್ಯಾಕ್ಟ್ರಲ್ಲಿ ಎಲ್ಲ ಟ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡ್ಕೋಬೋದು. 10 ನಿಮಿಷದಲ್ಲಿ ಜೋಡಿಸ್ಕೋಬೋದು, ಈ 10 ನಿಮಿಷದಲ್ಲಿ ಬಿಚ್ಕೋಬೋದು. ಇದು ಪ್ರತಿ ಗಂಟೆಗೆ ಡೀಸೆಲ್ ಕನ್ಸಂಪ್ಷನ್ ಬಂದುಬಿಟ್ಟು 2.5ರಿಂದ 3 ಲೀಟ್ರ್ ಕುಡಿಯುತ್ತೆ. ಆಪ್ರೇಷನ್ಸ್ ಎಲ್ಲ ಈಸಿ ಇದೆ. ಸೊ ನಿಮ್ಮ ಟ್ರ್ಯಾಕ್ಟರ್ ಡ್ರೈವರೇ ಆಪ್ರೇಷನ್ ಮಾಡ್ಬೋದು ಇದನ್ನು. ಇದ್ರ ಸ್ಟ್ರೈಟ್ ಲೆಗ್ ಆಪ್ಷನ್ ಅಂದರೆ ಇದು ಹೈಟು ಮಾಡ್ಕೋಬೋದು, ನಿಮ್ಗೆ ಕಮ್ಮಿನೂ ಮಾಡ್ಕೋಬೋದು. ಆ್ಯಸ್ ಲೈಕ್ JCB ಥರ ನೀವು ಲೆಗ್ ಹೈಟು ಮಾಡ್ಕೋಬೋದು, ಲೆಗ್ ಸ್ಲೋನು ಮಾಡ್ಕೋಬೋದು. ಸೊ ಇದರಿಂದ ನಿಮಗೇನಾಗುತ್ತೆ, ನಿಮಗೆ ಜಾಸ್ತಿ ಹೈಟ್ ಬಾಡಿ ಇರೋ ಟ್ರ್ಯಾಕ್ಟರ್ ಬಂದರೆ ನೀವು ಈಸಿಯಾಗಿ ಲೋಡು ಮಾಡ್ಕೋಬೋದು. ಆಮೇಲೆ ಇದು ಸಪ್ರೇಟ್ ಇಂಡಿವಿಜುವಲ್ ಪಂಪ್ ಕೊಡ್ತಾಯಿದ್ದೀವಿ ಇದಕ್ಕೆ ಆಪ್ರೇಷನ್ಗೆ ಅಂತ. ಸೊ ಅದರಿಂದ ನಿಮಗೆ ಇದು ಪವರು ಚೆನ್ನಾಗಿರುತ್ತೆ ಡಿಗ್ಗಿಂಗಲ್ಲಿ, ಫೋರ್ಸು. ಅಲ್ಲೊಳಗಡೆ ಇದೆಲ್ಲ ಅದು ಸುತ್ತ ಬೋಲ್ಟ್ ಇದೆಯಲ್ಲ ಅದು. ಸಪ್ರೇಟ್ ಪಂಪ್ ಕೊಡ್ತಾ ಇರೋದ್ರಿಂದ ನಮಗೆ ಇದು ಫೋರ್ಸ್ಫುಲ್ ಚೆನ್ನಾಗಿರುತ್ತೆ ವರ್ಕು. ಇದು ಸ್ಲೈಡಿಂಗು, ಇದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಫುಲ್ ಸ್ಲೈಡ್ ಆಗುತ್ತೆ. ಕನ್ನಡ ಭೂಮಿಲಿ ಏನಾಗುತ್ತೆ ಅಂದರೆ ನಿಮಗೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ ಡಿಗ್ಗಿಂಗ್ ಮಾಡಬೇಕಾದ್ರೆ, ಡೆಪ್ತ್ ಚೆನ್ನಾಗಿ ಹೋಗುತ್ತೆ. ಸೊ ನೀವು ಲೋಡಿಂಗ್ ಮಾಡಬೇಕಾದ್ರೂ ಕೂಡ ನಿಮಗೆ ಏನಾಗುತ್ತೆ, ನಿಮಗೆ ಟ್ರ್ಯಾಕ್ಟ್ರಿಗೆ ಟ್ರೈಲರ್ಗೆ ಟಚ್ ಆಗೋಲ್ಲ ಎಲ್ಲೂ ಕೂಡ. ಬೂಮು ಈಸಿ ಆಪ್ರೇಷನ್ ಆಗುತ್ತೆ. ಆಮೇಲೆ ಆಪ್ರೇಟಿಂಗ್ ಮಾಡೋರಿಗೆ ಕೂಡ ತುಂಬ ಸೂಪರ್ ಆಪ್ರೇಷನ್ ಇರುತ್ತೆ. ಈ ಸ್ಟ್ರೈಟ್ ಲೆಗ್ ಕೊಡೋದು ಬೆನಿಫಿಟ್ ಏನಂತಂದರೆ ನಮಗೆ ರಿಡ್ಜ್ ಚೆನ್ನಾಗಿರುತ್ತೆ, ಗ್ರಿಪ್ ಚೆನ್ನಾಗಿರುತ್ತೆ ಗ್ರೌಂಡಿಗೆ. ಟ್ರ್ಯಾಕ್ಟರ್ದಾಗಲಿ ಬ್ಯಾಕ್ವರ್ದಾಗಲಿ ವರ್ಕ್ ಮಾಡಬೇಕಾದ್ರೆ ಗ್ರಿಪ್ ಚೆನ್ನಾಗಿರುತ್ತೆ. ಇದ್ರ ಜೊತೆ ಇನ್ನೊಂದು ಬಕೆಟ್ ಬರುತ್ತೆ, ಚಿಕ್ಕ ಬಕೆಟು, ಅದು 9 ಇಂಚಿಂದು. ಅದು ಪೈಪ್ಲೈನ್ ಟ್ರೆಂಚಿಂಗ್ಗೆ, ವೈರ್ ಕೇಬಲ್ ಟ್ರೆಂಚಿಂಗ್ಗೆ ಮಾಡ್ಕೋಬೋದು. 8 ಅಡಿ ಹೈಟ್ ಹೋಗುತ್ತೆ ಸರ್. ಇದು ಆರಾಮಾಗಿ ಈಸಿಯಾಗಿ ಟ್ರ್ಯಾಕ್ಟರ್ ಟ್ರೇಲರ್ನೆಲ್ಲ ಲೋಡ್ ಮಾಡ್ಕೋಬೋದು. ಅಷ್ಟೇ ಇರಿ ಸರ್.